7ನೇ ಅಧ್ಯಾಯದ 3ನೇ ಶ್ಲೋಕ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಭಗವಂತ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಯಶೇಷತಃ ಎಂಬುದಾಗಿ ಹಿಂದೆ ಮುಂದೆ ತಾನೇನು ನಿರೂಪಣೆಯನ್ನ ಮಾಡ್ತೇನೆ ಎಂಬತಕ್ಕಂಥ ವಿಚಾರವನ್ನ ಹೇಳಿದ್ದ. ಜ್ಞಾನ ಸಹಿತವಾಗಿರತಕ್ಕಂಥ ವಿಜ್ಞಾನವನ್ನ ಹೇಳ್ತೀನಿ ಅಂತ ಈಗ ಜ್ಞಾನವನ್ನ ನಿರೂಪಣೆ ಮಾಡ್ತಾ ಇದ್ದಾನೆ. ಅಂದ್ರೆ ಭಗವಂತನ ಬಗ್ಗೆ ಮೊದಲು ನಾವು ಸಾಮಾನ್ಯ ರೂಪದಿಂದ ತಿಳ್ಕೊಳ್ಬೇಕು. ದೇವರು ಅಂದ್ರೆ ಏನು, ಅವನ ಶಕ್ತಿ ಎಂಥದ್ದು, ಅವನು ಏನೇನು ಮಾಡಿದ್ದಾನೆ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ದೇವರಿಂದ ನಿರ್ಮಾಣವಾದ ಜಗತ್ತಿನಲ್ಲಿ ಏನಿದೆ, ನಾವು ಯಾವ ತರ ಉಪಕಾರ ಪಡ್ಕೊಳ್ತಾ ಇದ್ದೀವಿ ಅವುಗಳಿಂದ. ಹಾಗಾಗಿ ಉಪಕಾರ ಪಡೆದದ್ರಿಂದ ಒಂದು ಕೃತಜ್ಞತಾ ಭಾವನೆಯನ್ನ ದೇವರ ಮೇಲೆ ತೋರಿಸಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ, ವಿಜ್ಞಾನ ಬರ್ಲಿಕ್ಕೆ ಅನುಕೂಲ ಆಗತ್ತೆ. ಅದಕ್ಕೋಸ್ಕರವಾಗಿ ವಿಜ್ಞಾನ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮೊದಲು ಜ್ಞಾನವನ್ನ ನಿರೂಪಣೆ ಮಾಡುತ್ತಿದ್ದಾನೆ ಈ ಕೆಲವೊಂದಿಷ್ಟು ಶ್ಲೋಕಗಳ ಮೂಲಕವಾಗಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಅಂದ್ರೆ ಮನುಷ್ಯರು ಅಂದ್ರೆ ಯಾರು? ಮನುಷ್ಯನ್ ನಮ್ಗೆಲ್ಲೂ ಕೂಡ ಪರಿಚಯ ಇರತಕ್ಕಂಥವ್ರೆ. ಕಣ್ಣು, ಕಿವಿ, ನಾಲಿಗೆ, ಬಾಯಿ, ಚರ್ಮ ಎಲ್ಲ ಇದ್ದು ಮಾತುಕತೆ ಆಡುವಂಥವ್ರು, ಆಲೋಚನಾ ಶಕ್ತಿ ಇದೆ, ಬೇಕಾದನ್ನ ಮಾಡ್ತಾರೆ, ಬೇಡದಿದ್ದನ್ನು ಬಿಡ್ತಾರೆ, ಈ ತರ ಇದ್ದವರಿದ್ದವರು ಕೂಡ ಮನುಷ್ಯರು ಅಂತ. ಅಂದ್ರೆ ಎಲ್ಲರೂ ಒಂದು ಮನುಷ್ಯ ಜಾತಿ, ಇದು ಒಂದು ವರ್ಗ. ಅದರಲ್ಲಿ ಎಲ್ಲರೂ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಒಳ್ಳೆಯ ರೀತಿಯಲ್ಲೇ ಇರಬೇಕು, ಧಾರ್ಮಿಕವಾಗಿ ಇರಬೇಕು ಅನ್ನೋದು ಎಲ್ಲರಿಗೂ ಮನೋಭಾವನೆ ಇರೋದಿಲ್ಲ. ಹಾಗಾಗಿ ಮನುಷ್ಯಾಣಾಂ ಸಹಸ್ರೇಷು, ಸಹಸ್ರ ಅಂದ್ರೆ ಕರೆಕ್ಟ್ 1,000 ಅಂತ ಅರ್ಥ ಅಲ್ಲ. ಸಹಸ್ರ ಶಬ್ದಕ್ಕೆ ಅನಂತ ಅಂದ್ರೆ ಮನುಷ್ಯ ಸಮುದಾಯ ಇದೆಯಲ್ಲ, ಬಹಳಷ್ಟು ವಿಸ್ತಾರವಾದದ್ದು ಮನುಷ್ಯ ಸಮುದಾಯ. ಅದರಲ್ಲಿ ಸಿದ್ಧಯೇ ಕಶ್ಚಿತ್ ಯತತಿ, ಸಿದ್ಧಿಯನ್ನ ಪಡೆದಕ್ಕೋಸ್ಕರವಾಗಿ, ಸಾಧನೆಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಯಾರೋ ಕೆಲವರು ಪ್ರಯತ್ನ ಮಾಡ್ತಾರೆ. ಏನು ಪ್ರಕೃತದಲ್ಲಿ ನಮಗೇನು ಸಾಧನೆ? ಜ್ಞಾನವನ್ನ ಪಡೆಯೋದು ಅಲ್ವಾ. ಇವತ್ತು ದೇವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಎಷ್ಟು ಜನಕ್ಕಿದೆ, ಅಥವಾ ಇಚ್ಛೆ ಎಷ್ಟು ಜನಕ್ಕಿದೆ? ಮೊದಲು ದೇವರ ಬಗ್ಗೆ ತಿಳ್ಕೊಳ್ಬೇಕು, ತಿಳಿಬೇಕಾದ ಒಬ್ಬ ಭಗವಂತ ಅಂತಿದ್ದಾನೆ ಅನ್ನೋ ಜ್ಞಾನವೂ ಎಷ್ಟೋ ಜನಕ್ಕಿರೋದಿಲ್ಲ. ತಿಳಿಬೇಕಾದ ದೇವರು ಅಂತ ಒಪ್ಪಿದ್ದಾನೆ ಅಂತ ಗೊತ್ತಿದ್ರು ಕೂಡ ತಿಳಿಬೇಕಾದ ಪ್ರಯತ್ನ ಎಷ್ಟು ಜನ ಮಾಡೋದಿಲ್ಲ. ದೇವರನ್ನ ನಂಬಿಯೂ ಮತ್ತು ಬೇರೆ ತರದಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಇರ್ತಾರೆ. ದೇವರನ್ನ ನಂಬಿರ್ತಾರೆ, ಆದರೂ ಕೂಡ ಬೇರೆ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಅನಂತ ಮನುಷ್ಯ ಸಮುದಾಯದಲ್ಲಿ ಕಶ್ಚಿತ್ ಸಿದ್ಧಯೇ ಯತತಿ, ಯಾರೋ ಕೆಲವರು ಮಾತ್ರ ಆ ಜ್ಞಾನವನ್ನ ಪಡೆಯಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ಮಾಡ್ತಾರೆ. ಎಲ್ಲರೂ ಪ್ರಯತ್ನ ಮಾಡುವಂಥದ್ದಲ್ಲ. ಯತತಾಮಪಿ ಸಿದ್ಧಾನ, ಸಿದ್ಧರು ಅಂದ್ರೇನು? ಪ್ರಯತ್ನ ಮಾಡಿ ಜ್ಞಾನವನ್ನ ಪಡೆದಿದ್ದಾರೆ. ಮೊದಲನೇದು ಪ್ರಯತ್ನ ಮಾಡ್ಲಿಕ್ಕೆ ಸಿದ್ಧಯೇ ಯತತಿ, ಸಿದ್ಧಿ ಅಂದ್ರೆ ಜ್ಞಾನವನ್ನ ಸಂಪಾದಿಸ್ಲಿಕ್ಕೋಸ್ಕರವಾಗಿ, ಭಗವತ್ ತತ್ವಜ್ಞಾನವನ್ನ ಪಡೆದಲಿಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾರೆ ಕೆಲವರು. ಆ ಪ್ರಯತ್ನ ಮಾಡುವರಲ್ಲೂ ಕೂಡ ಸಿದ್ಧಾನಾಂ ಅಪಿ ಅಂತ, ಹಾಗೆ ಸಿದ್ಧಿ ಮಾರ್ಗದಲ್ಲಿ ಇರೋರು ಜ್ಞಾನಕ್ಕೋಸ್ಕರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯತತಾಂ ಸಿದ್ಧಾನಾಂ ಅಂದ್ರೇನು? ಜ್ಞಾನ ಪಡೆದಿದ್ದಾರೆ. ಬರೀ ಜ್ಞಾನ ಪಡೆದು ಸುಮ್ಮನೆ ಕೂತಿಲ್ಲ, ಮತ್ತೆ ನಿರಂತರವಾದ ಪ್ರಯತ್ನದಲ್ಲಿದ್ದಾರೆ. ಹಾಗೆ ಜ್ಞಾನಕ್ಕೋಸ್ಕರವಾಗಿ ನಿರಂತರ ಪ್ರಯತ್ನಶಾಲಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಎಲ್ಲರೂ ನನ್ನನ್ನು ತಿಳಿಯೋದಿಲ್ಲ. ಯಾಕಂದ್ರೆ ದೇವರು ಅಷ್ಟು ಸುಲಭದಲ್ಲಿ ನಮಗೆ ಗೋಚರ ಆಗುವಂತವನಲ್ಲ. ಅದಕ್ಕೊಂದು ಯೋಗ್ಯತೆ ಬೇಕು, ತತ್ವಜ್ಞಾನ ಬರಲಿಕ್ಕೆ ಒಂದು ಯೋಗ್ಯತೆ ಬೇಕು. ಹಾಗಾಗಿ ಕಶ್ಚಿನ್ಮಾಂ ವೇತಿ ತತ್ವತಃ. ಕಶ್ಚಿತ್ ನೋಡಿ, ಮನುಷ್ಯರು ಅನಂತ ಅಥವಾ ಲೆಕ್ಕವಿಲ್ಲದಷ್ಟು. ಆ ಲೆಕ್ಕವಿಲ್ಲದಷ್ಟು ಮನುಷ್ಯರಲ್ಲಿ ಯಾರೋ ಕೆಲವರು ಮಾತ್ರ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡುವರು. ಆ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡಿ ಆ ಪ್ರಯತ್ನದಲ್ಲೇ ನಿರಂತರತೆಯನ್ನ ಕಾಪಾಡಿಕೊಂಡು ಹಾಗೆ ಮುಂದುವರಿತಕ್ಕಂಥ ವರ್ಗ ಇದಾರಲ್ಲ, ಅದರಲ್ಲೂ ಕೂಡ ದೇವರನ್ನ ತಿಳಿಯೋರು ಕೂಡ ಕೆಲವರು.
ಪ್ರಯತ್ನ ಪಟ್ಟವರೆಲ್ಲರೂ ಕೂಡ ಫಲಭಾಗಿಗಳಾಗೋದಿಲ್ಲ ಎಂಬುದನ್ನ ಕೃಷ್ಣ ಇಲ್ಲಿ ಆ ಹೇಳ್ತಿದ್ದಾನೆ. ಮತ್ತು ಇನ್ನೊಂದರ ಇಲ್ಲಿ ನಮಗೆ ಅನ್ಸತ್ತೆ, ಕೆಲವರು ಮಾತ್ರ ತಿಳ್ಕೊಳ್ತಾರೆ, ಕೆಲವರು ಮಾತ್ರ ತಿಳ್ಕೊಳ್ತಾರೆ. ಯಾರು ಕೆಲವರು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಯತತಾಮಪಿ ಸಿದ್ಧಾನಾಂ, ಯತ ಪ್ರಯತ್ನ ಮಾಡ್ತಾ ಇದ್ದಾರೆ, ದೇವರನ್ನ ತಿಳಿಯುವ ಪ್ರಯತ್ನದ ಮಾರ್ಗದಲ್ಲಿದ್ರು ಕೂಡ ಕೆಲವರು ಮಾತ್ರ ತಿಳಿತಾರೆ ಅಂದ್ರೆ, ಹಾಗಾದ್ರೆ ಕೆಲವರು ತಿಳಿತಾರೆ ಅಂದ್ರೆ ಅನೇಕರು ತಿಳಿಯೋದಿಲ್ಲ ಅಂತ ಅರ್ಥ. ಹಾಗಾದ್ರೆ ಆ ಅನೇಕರ ಪ್ರಯತ್ನ ವ್ಯರ್ಥವಾ? ಒಂದು ಪ್ರಶ್ನೆ ಬಂದೇ ಬರುತ್ತೆ. ಕೆಲವರು ಮಾತ್ರ ತಿಳಿತಾರೆ ಅಂತಿದೆ ಅಲ್ವಾ? ಕಶ್ಚಿನ್ಮಾಂ ವೇತ್ತಿ ತತ್ವತಃ, ಕೆಲವರು ಮಾತ್ರ ನನ್ನನ್ನು ನಿಖರವಾಗಿ ತಿಳಿಯುತ್ತಾರೆ ಅಂತ. ಕೆಲವರು ಮಾತ್ರ ನನ್ನನ್ನು ನಿಖರವಾಗಿ ತಿಳಿಯುತ್ತಾರೆ ಅಂತ ಹೇಳಿದ್ರೆ ಹಲವರು ನನ್ನನ್ನ ತಿಳಿಯೋದಿಲ್ಲ ಅಂತ ಆಯ್ತು. ಹಾಗಾದ್ರೆ ಹಲವರ ಪ್ರಯೋಜನ, ಅದು ಅವರ ಪ್ರಯತ್ನ ವ್ಯರ್ಥ. ನಾವು ಆ ಕೆಲವರ ವರ್ಗದಲ್ಲಿ, ತಿಳಿಯುವ ಕೆಲವರ ವರ್ಗದಲ್ಲಿ ಸೇರ್ತೀವೋ ತಿಳಿಯದ ಹಲವರ ವರ್ಗದಲ್ಲಿ ಸೇರ್ತೀವೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಯಾಕೆ ಬೇಕಿದು? ಯಾವುದಾದ್ರೂ ಒಂದು ತೀರ್ಮಾನ ಇದ್ರೆ ಮಾತ್ರ ಮುಂದುವರಿಬೇಕು, ತೀರ್ಮಾನ ಇಲ್ಲದೆ ಮುಂದುವರಿಬೇಕಾದಂತ ಅಗತ್ಯ ಇಲ್ಲ. ಆದ್ರಿಂದಾಗಿ ನಾವು ಕೂಡ ಭಗವತ್ ತತ್ವಜ್ಞಾನವನ್ನ ಪಡೆಯಬೇಕಾದ ಪ್ರಯತ್ನದಲ್ಲಿ ಸಾಗೋದು ಬೇಕಾಗಿಲ್ವಲ್ಲ ಅನ್ನೋ ಒಂದು ಭಾವನೆ ಬರಬಹುದು. ಅದಕ್ಕೆ ಕೃಷ್ಣ ಹಿಂದೆ ಹೇಳಿದ್ದಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಧರ್ಮ ಮಾರ್ಗಕ್ಕೆ ಹೋಗಿ ಒಂದೇ ಜನ್ಮದ ತಿಳಿಲಿಕ್ಕಾಗದೇ ಇರಬಹುದು ಅಲ್ವಾ? ಅನೇಕ ಜನ್ಮಗಳು ಬೇಕು, ಅನೇಕ ಜನ್ಮ ಸಂಸಿದ್ಧ ಅಲ್ವಾ? ಕೃಷ್ಣ ಹಿಂದೆ ಹೇಳ್ಬಿಟ್ಟಿದ್ದಾನೆ, ಒಂದು ಜನ್ಮದಲ್ಲಿ ನಾವು ಸಾಧಕರಾಗ್ಬಿಡುತ್ತೇವೆ ಅಂದ್ರೆ ಆಗೋದಿಲ್ಲ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿ. ಆ ಭಗವತ್ ತತ್ವಜ್ಞಾನದಿಂದ ಪರಗತಿ ಮುಕ್ತಿ ಸಿಗತ್ತೆ. ಆ ಮುಕ್ತಿ ಸಿಗಬೇಕು ಅಂತ ಆದ್ರೆ ಒಂದು ಜನ್ಮದಲ್ಲಿ ಆಗುವಂತದ್ದಲ್ಲ, ಅದು ಅನೇಕ ಜನ್ಮಗಳ ಪ್ರಯತ್ನಗಳು ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಕೆಲವರು ತಿಳಿತಾರೆ ಅಂತ ಹೇಳಿದ್ರೆ ಆಯಾಯ ಜನ್ಮದಲ್ಲಿ ಕೆಲವರು ತಿಳಿತಾರೆ, ಇನ್ನೊಂದಷ್ಟು ಜನ ಆ ತಾವು ತಿಳಿದದ್ದನ್ನ ತಮ್ಮ ಜೊತೆಯಲ್ಲಿ ಹಾಗೆ ಇಟ್ಕೊಂಡಿರ್ತಾರೆ, ಅದೆಲ್ಲಿಗೂ ಹೋಗೋಲ್ಲ. ಮುಂದಿನ ಜನ್ಮದಲ್ಲಿ ಪೂರ್ವಾಭ್ಯಾಸೇನ ಏನೇವ ಕ್ರಿಯತೆ ಶವಶೋಪಿ ಸಹ ಅಂತ ಹಿಂದೆ ಉತ್ತರ ಬಂದಿದೆ ನಮಗೆ 6ನೇ ಅಧ್ಯಾಯದಲ್ಲಿ. ಆ ಪೂರ್ವ ಸಂಸ್ಕಾರ ಅವನ ಜೊತೆ ಸೇರ್ಕೊಳ್ಳುತ್ತೆ, ಪೂರ್ವ ಸಂಸ್ಕಾರ ಅವನ ಜೊತೆಯಲ್ಲಿ ಸೇರ್ಕೊಂಡು ಅವನು ಮತ್ತಷ್ಟು ಉತ್ಕೃಷ್ಟತೆಗೆ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿಗೆ ತತ್ವಜ್ಞಾನದ ಮಾರ್ಗದಲ್ಲಿ ಸಾಗುವಂಥದ್ದು ವ್ಯರ್ಥ ಅಲ್ಲ ಅನ್ನೋದನ್ನ ಕೃಷ್ಣ ಹಿಂದೆ ಹೇಳಿದ್ದ. ಅದನ್ನ ಇಲ್ಲಿ ಒಂದು ರೀತಿಯಲ್ಲಿ ಮತ್ತೊಂದು ನಿರೂಪಣೆ ಮಾಡುತ್ತಿದ್ದಾರೆ. ಕೆಲವರು ಮಾತ್ರ ಪ್ರಯತ್ನ ಮಾಡ್ತಾರೆ, ಪ್ರಯತ್ನ ಮಾಡುವರಲ್ಲಿ ಕೆಲವರು ಮಾತ್ರ ತಿಳಿತಾರೆ ಅಂದ್ರೆ ಇನ್ನು ಹಲವು ಮಂದಿ ನಮ್ಮ ಮುಂದಿನ 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 ಜನ್ಮಗಳಲ್ಲಿ ತಿಳಿತಾರೆ ಅಂತ ಅರ್ಥ. ಯಾರಿಗೆ ತಿಳಿಯುವ ಯೋಗ್ಯತೆಯೇ ಇಲ್ವೋ ಅಂತೂ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ತಮೋಯೋಗ್ಯರು ಅವರು ತಾಮಸರಾಗೇ ಇರ್ತಾರೆ ಹೊರತು ಅವ್ರು ಎಂದೆಂದಿಗೂ ಕೂಡ ಸಾತ್ವಿಕರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರು ತಾಮಸರಾಗಿ ಹಾಗೆ ಇರ್ತಾರೆ. ಯಾಕೆ ದುರ್ಯೋಧನ ಮುಂದೆ ಕೃಷ್ಣ ನಿಂತರೂ ಕೂಡ ದುರ್ಯೋಧನಿಗೆ ಕೃಷ್ಣ ದೇವರ ಕಾಣ್ಲೇ ಇಲ್ಲ, ರಾವಣನಿಗೆ ರಾಮ ದೇವರಾಗಿ ಯಾವತ್ತೂ ಕಾಣ್ಲೇ ಇಲ್ಲ. ಯಾಕಂದ್ರೆ ಅವನೆಲ್ಲ ಯೋಗ್ಯತೆ ಇರಲೇ ಇಲ್ಲ ಅಲ್ವಾ? ಹಾಗೆ ಕೆಲವರು ಮಾತ್ರ ತಿಳಿತಾರೆ, ಇನ್ನೂ ಹಲವರು ಸಾಧಕರಾಗಿದ್ದಾರೆ, ಆ ಜ್ಞಾನ ಮಾರ್ಗದಲ್ಲಿ ಹಾಗೆ ಮುಂದುವರಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಅಲ್ಲದೆ ಹೋದರೂ ಕೂಡ ಅನೇಕ ಜನ್ಮಗಳ ನಂತರದಲ್ಲಿ ಸಂಸಿದ್ಧಿಯನ್ನ ಪಡಿತಾರೆ ಎಂಬುದು ಇದರ ಒಟ್ಟು ಅಭಿಪ್ರಾಯ. ಮನುಷ್ಯಾಣಾಂ ಸಹಸ್ರೇಶು, ಅಸಂಖ್ಯಾತ ಮನುಷ್ಯರಲ್ಲಿ ಕಶ್ಚಿತ್ ಯಾರೋ ಕೆಲವರು ಸಿದ್ಧಯೇ ಅಂದ್ರೆ ಸಿದ್ಧಿಯನ್ನು ಪಡೆಯುವುದಕ್ಕೋಸ್ಕರವಾಗಿ, ಸಿದ್ಧಿ ಅಂದ್ರೆ ಯಾವ ಸಿದ್ಧಿ? ಜ್ಞಾನ ಸಿದ್ಧಿ. ಜ್ಞಾನ ಸಿದ್ಧಿಯನ್ನು ಪಡೆಯುವ ಸಲುವಾಗಿ ಯತತಿ ಪ್ರಯತ್ನವನ್ನು ಮಾಡುತ್ತಾರೆ. ಯತತಾಮಪಿ ಸಿದ್ಧಾನ, ಜ್ಞಾನಕ್ಕೋಸ್ಕರವಾಗಿ ಪ್ರಯತ್ನಶಾಲಿಗಳಾಗಿರ್ತಕ್ಕಂತಹ ಆ ಪ್ರಯತ್ನಶೀಲರು ಸಿದ್ಧರು ಅವರೂ ಕೂಡ, ಆ ಪ್ರಯತ್ನಿಸಿದವರಲ್ಲೂ ಕೂಡ ಕಶ್ಚಿತ್ ಯಾರೋ ಕೆಲವರು ಅಥವಾ ಯಾರೋ ಒಬ್ಬ ಮಾಂ ನನ್ನನ್ನು ತತ್ವತಃ ಏವೇತ್ತಿ, ತತ್ವತಃ ಅಂತ ಹೇಳಿದ್ರೆ ಸರಿಯಾದ ಕ್ರಮದಲ್ಲಿ ತಿಳಿದುಕೊಳ್ಳುತ್ತಾನೆ. ದೇವರ ಬಗ್ಗೆ ಮತ್ತೆಂದಿಗೂ ಸಂದೇಹ ಇಲ್ಲ, ಎಂದಿಗೂ ವಿಪರೀತ ಜ್ಞಾನ ಇಲ್ಲ. ಕೆಲವರಿಗೆ ಜೀವನ ಪೂರ್ತಿ ಸಂಶಯ, ಜೀವನ ಪೂರ್ತಿ ವಿಪರೀತ ಜ್ಞಾನಗಳೇ ಇರುತ್ತೆ. ಆದರೆ ಇಲ್ಲಿ ಹಾಗಲ್ಲ, ಅವರು ಸರಿಯಾಗಿ ಭಗವಂತನ ಬಗ್ಗೆ ತಿಳಿತಾರೆ. ಯಾರು? ಕೆಲವರು ಮಾತ್ರ, ಹಲವರು ಹಾಗೆ ತಿಳಿಯುವುದೇ ಇಲ್ಲ. ಅಂದ್ರೆ ಅಪರೋಕ್ಷ ಜ್ಞಾನ, ಆ ಅಪರೋಕ್ಷ ಜ್ಞಾನದ ಮಾರ್ಗದಲ್ಲಿ ಹೋಗ್ತಾ 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 ಆ ಫಲವನ್ನ ಪಡಿತಕ್ಕಂಥ ವ್ಯಕ್ತಿಗಳು ಕೆಲವರು ಮಾತ್ರ ಆಗಿರ್ತಾರೆ. ಯಾರು ನಿರಂತರತೆಯನ್ನು ಕಾಪಾಡಿಕೊಂಡು ಹಾಗೆ ಅದೇ ಒಂದು ಸಾಧನಾ ಮಾರ್ಗದಲ್ಲಿ ಧರ್ಮಾನುಷ್ಠಾನದ ಮಾರ್ಗ ಮುಂದುವರಿತಾರೋ ಅವರು ಫಲವನ್ನ ಪಡಿತಾರೆ ಅಂತ ಒಟ್ಟು ಅಭಿಪ್ರಾಯ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಶ್ರೀಕೃಷ್ಣ.
ಅರ್ಪಣ